ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಲಾಂಗ್ ಟೈಮ್ ನಾನು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಟೊಮೊಟೊ ಚಿತ್ರಾನ್ನ ಮಾಡೋಕ್ಕೆ ನಾನಿಲ್ಲಿ 2-3 ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ಹಸಿ ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆ ಬೀಜ ಸೇರಿಸಿದ್ರೂ ತುಂಬ ಚೆನ್ನಾಗಾಗತ್ತೆ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕಷ್ಟೇ. ಇದನ್ನು ತೇಲ್ಸ್ಬಿಟ್ಟೆಲ್ಲ ಎತ್ತಿಟ್ಕೊಳ್ಳೋದಲ್ಲ. ನಾನು ಎಣ್ಣೆ ಇಲ್ಲದೇ ಹೇಗೆ ನಾನು ಚಿತ್ರಾನ್ನ ಮಾಡ್ತೀನಿ ಅಂತ. ಇದಕ್ಕೆ ಹುಣಸೆ ಹುಳಿನ ಸೇರಿಸಿದ್ರೆ ಸ್ವಲ್ಪ ಅಂದರೆ ಒಂದು ಕ್ವಾಂಟಿಟಿಲಿ ಸೇರಿಸ್ಕೋಬೋದು. ನಾನಿಲ್ಲಿ ಹುಣಸೆ ಹುಳಿನ ಯಾವುದೇ ರೀತಿಯಾಗಿ ಸೇರಿಸ್ತಾ ಇಲ್ಲ, ಮತ್ತು ಲೆಮನ್ ಕೂಡ ಸೇರಿಸ್ತಾ ಇಲ್ಲ. ಹಾಗಾಗಿ ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿಲ್ಲ. ಆದರೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಏನಿದೆ ಕಡಲೆಬೇಳೆ ಅಷ್ಟನ್ನು ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕೋದ್ರಿಂದ ಕರಿಬೇವು ಡೀಪ್ ಫ್ರೈ ಆಗೋಲ್ಲ, ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕೊನೆದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಹಾಕ್ಕೊಂಡಿದ್ದೀನಿ, ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ. ಅದು ಎಳೆದಾಗಿರೋದ್ರಿಂದ ಫುಲ್ಲು ಎಲ್ಲ ಒಂಥರ ಗರಿ ಗರಿ ಥರ ಆಗಿಬಿಟ್ಟಿದೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫುಲ್ ಸಪೋರ್ಟ್ ಮಾಡಿ ಗಾಯ್ಸ್ ಅಂತ ಕೇಳ್ಕೊತ ಈಗ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಗೋಲ್ಡನ್ ಫ್ರೈ ಆಗುವಾಗಲೇ ಕಡಲೆ ಬೀಜ ಇತ್ತು ಅಂದರೆ ಕಡಲೆ ಬೀಜನ ಕೂಡ ಸೇರಿಸ್ಕೋಬೋದು. ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಧ್ಯೆ ಅನ್ನದ ಮಧ್ಯೆ ಸಿಗ್ತಾಯಿತ್ತು ಅಂದರೆ ಬೇಯಿಸಿರೋ ಕಡಲೆ ಬೀಜ ಥರ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಈ ಕಡೆಗೆ ನಾನು ಹಸಿಮೆಣ್ಸಿನ್ಕಾಯಿ ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನು ಉಪ್ಪನ್ನ ಸೇರಿಸ್ಕೊತೀನಿ. ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಆಗಿದೆ ಅಂತಂದು ಅನ್ನಿಸ್ದಾಗ, ಸ್ವಲ್ಪ ಕಲರ್ ಚೇಂಜ್ ಆದಾಗ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಅರಿಶಿನ ಸೇರಿಸ್ಕೊತೀನಿ, ಆಮೇಲೆ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು 1 ಟೀ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊತೀನಿ. ಯಾರಾದರೂ ಚಿತ್ರಾನ್ನಕ್ಕೆ ನೀರು ಹಾಕ್ತಾರೆ ಅಂತ ನೀವು ಅಂದ್ಕೋಬೋದು, ಮಾಡಿರೋರಿಗೆ ಪಕ್ಕ ಗೊತ್ತಿರುತ್ತೆ. ನಾನು ನೀರನ್ನ ಹಾಕ್ಬಿಟ್ಟು ಕಡಲೆಬೀಜ ಎಲ್ಲನೂ ಹೇಳಿದ್ನಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕಡಲೆಬೀಜ ಹಾಕಿದ್ರೆ. ಬಟ್ ನಾನು ಇಲ್ಲಿ ಸೇರಿಸಿಲ್ಲ, ನಮ್ಮ ಮನೇಲಿ ಖಾಲಿ ಆಗಿತ್ತು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದಂಥ ರೆಸಿಪಿ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲೆಲ್ಲನ. ಇತ್ತೀಚೆಗೆ ಮಾಡೋದು ಕಡಿಮೆ, ಅಂದರೆ ಮಾಡೋದಂದರೆ ತುಂಬಾ ಕಡಿಮೆ. ಬರೀ ಒಗ್ಗರಣೆ ಚಿತ್ರಾನ್ನ, ಮಸಾಲೆ ಚಿತ್ರಾನ್ನ ಈ ಥರದ್ದು ಮಾಡ್ತಾಯಿದ್ದೆ. ಇದು ಡಿಫ್ರೆಂಟಾಗಿರಲಿ ಅಂತ ಇವತ್ತು ಟೊಮೊಟೊ ಚಿತ್ರಾನ್ನಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಉಪ್ಪು ಮತ್ತು ಅರಿಶಿನ ಎಲ್ಲದನ್ನು ಹಾಕಿದಾದ್ಮೇಲೆ ಕೊನೆಯದಾಗಿ ಟೊಮೊಟೊನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಈಗ ಏನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಗೈಸ್ ಇದಕ್ಕೆ. ಯಾಕೆ ಅಂದರೆ ಇದು ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಒಂದು ಕ್ವಾಂಟಿಟೀಲಿ ನೀರನ್ನು ಸೇರಿಸ್ಬಿಟ್ಟು ಕುದಿಸೋದ್ರಿಂದ ಚೆನ್ನಾಗಿ ಅದೇ ಒಂಥರ ಚಿತ್ರಾನ್ನ ಗೊಜ್ಜು ಚೆನ್ನಾಗಿರುತ್ತೆ. ಇದು ಗೊಜ್ಜು ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಂದು 15 ನಿಮಿಷ ಮುಚ್ಚಿಬಿಟ್ಟು ಹಂಗೆ ಬಿಟ್ಟು ನಂತರ ನಾವೇನು ಮಾಡಬೇಕು, ಹಚ್ಚಿರೋಂಥ ಕೊತ್ತಂಬರಿ, ಕಾಯಿ ತುರಿನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಕ್ವಾಂಟಿಟಿಲಿ ನೋಡ್ಕೊಂಡು ಹಾಕಬೇಕು. ತುಂಬಾ ಹಾಕಬಾರ್ದು. ಒಂದು ಚಿಕ್ಕ ಗ್ಲಾಸ್, ನಾನಿಲ್ಲಿ 2-3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೀರನ್ನು ಹಾಕ್ಬಿಟ್ಟು ಕುದಿಸೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರೋಂಥ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿಯಾಗುತ್ತೆ. ಇದು ಹೇಳಬೇಕು ಅಂದರೆ ಶ್ರೀಮಂತರು ಮಾಡೋದಕ್ಕಿಂತ ಬಡವರು ಮಾಡೋದು ಜಾಸ್ತಿ. ಹಾಗೆ ನೀವೇನಾದರೂ ಮಾಡಿದ್ದೀರ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸೈಡಂತೂ ಪಕ್ಕಾ ಮಾಡೇ ಮಾಡ್ತಾರೆ ಈ ಟೊಮೊಟೊದ್ದು ಚಿತ್ರಾನ್ನ, ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ನಾನು ಮೊಬೈಲ್ ಕೂಡ ಸ್ಲಿಪ್ಪಾಗಿ ಬೀಳ್ತಾಯಿತ್ತು ನೋಡಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಇಷ್ಟು, ಆ ಕಡೆ ಈರುಳ್ಳಿ ಟೊಮೊಟೊ ಯಾವುದೂ ಮುಳುಗ್ಬಿಟ್ಟು ಹೊರಟೋಗಿರಬಾರ್ದು ಅಥವಾ ತೀರಾ ಕೆಳಗಡೆನೂ ಇರಬಾರ್ದು ನೀರು. ಇಷ್ಟು ಕ್ವಾಂಟಿಟಿಲಿ ಹಾಕಿದ್ರೆ ಈಗ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಈಗ ಬೇಯಿಸ್ಬಿಟ್ರೆ, ಮುಚ್ಚಿಬಿಟ್ರೆ ಚೆನ್ನಾಗಿರೋ ಅಂಥ ಚಿತ್ರಾನ್ನ ಕೂಡ ರೆಡಿಯಾಗುತ್ತೆ. ಇದಕ್ಕೆ ಬೇಕಿತ್ತು ನಮಗಿನ್ನೂ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದರೆ ನೀವು ಎಳ್ಳಿಕಾಯಿ ಕೂಡ ಹಿಂಡಿದ್ರೂ ಒಳ್ಳೆ ಟೇಸ್ಟಿಯಾಗಿರೋವಂಥ ಚಿತ್ರಾನ್ನ ಗೊಜ್ಜು ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಕುದೀತಾ ಇದೆ. ಈಗ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು, ಇಲ್ಲ ಮಧ್ಯಾಹ್ನ ಮಾಡಿರೋಂಥ ರಾತ್ರಿ ಇತ್ತು ಅಂದರೆ ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋಕ್ಕಂತೂ ಬೆಸ್ಟು ಅಂತಲೇ ಹೇಳ್ತೀನಿ. ಈಗ ಬ್ಯಾಚುಲರ್ಸ್ಗಳೆಲ್ಲ ಸಿಂಗಲ್ ಇರ್ತಾರಲ್ವ, ಅಂಥವ್ರಿಗೆಲ್ಲ ಪಟ್ಟಂತ ಆಗುವಂಥದ್ದು ಇದು. ಇದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನಷ್ಟು ವಿಡಿಯೋ ಜೊತೆ ನಾನು ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಟೇಕ್ ಕೇರ್. ಅಲ್ಲಿವರೆಗೂ ಬಾಯ್ ಗಾಯ್ಸ್.